ಬರೀ ತುಪ್ಪನೇ. ಇಲ್ಲ ಅಂದ್ರೆ ಆ ಟೇಸ್ಟ್ ಆಗ್ಲಿ ಆ ಮೃದು ಆಗ್ಲಿ ಬರಲ್ಲ. ಓಕೆ, ಇದು ಮಿಕ್ಸ್ ಮಾಡ್ಕೊಂಡ್ವಲ್ಲ, ಈಗ ಸ್ವಲ್ಪ ಚೆನ್ನಾಗಿ ಕಲಾಯಿಸ್ಬೇಕು ಇದಕ್ಕೆ. ಬಸ್ ಚಾರ್ಜ್ ಕೂಡ ನನ್ನ ಹತ್ರ ಇರ್ಲಿಲ್ಲ. ಎಷ್ಟೋ ಸಮಯ ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಮನಗಿರೋದು ಉಂಟು. ಈ ತರ ಜಾಲಿ ಬರ್ಬೇಕು. ರೆಡಿ ಇದೆ ಸರ್. ಅಲ್ಲಿ ನೋಡಿ ಸರ್, ಹಿಂಗೆ ಬ್ಲಾಕ್ ತರ ಕೂತಿದೆ. ಹೌದು, ನಮ್ ಪಿರಮಿಡ್ ನೋಡಿದಂಗೆ ಅನ್ಸಕ್ಕೆ ಸರ್. ಇದು ಇದೈತಲ್ಲ ಬಣ್ಣ, ಇಲ್ಲಿ ಕೂಡ ನಾವು ಸುಮ್ಮನೆ ಮೂವ್ ಮಾಡಿದ್ರೇನೆ ನಿಮ್ಗೆ ಆ ತುಪ್ಪದು ಬಾಯಲ್ಲಿ ತಕ್ಷಣ ಹಂಗೆ ಜಾರ್ ಬಿಡುತ್ತಂತೆ. ಹೆಂಗ್ ಜಾರತ್ತೆ ನೋಡ್ಬಿಡೋಣ. ಆಹಾ, ವಾ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ದೀಪಾವಳಿ ಬಂತು, ಹಬ್ಬ, ಮಹಾ ದೊಡ್ಡ ಹಬ್ಬ. ಇವತ್ತು ನಾವು ಮಲ್ಲಥಹಳ್ಳಿ ನಾಗರಬಾವಿ ITI ಲೇಔಟ್ 80 ಫೀಟ್ ರೋಡ್ ಇದು. ಇಲ್ಲಿ ಯಾಕೆ ಬಂದೀವಿ ಅಂದ್ರೆ, ನಮ್ಮ ವೀಕ್ಷಕರು ನಿಮಗೆ ಪ್ರಭುಗಳಿಗೆ ಹಬ್ಬಕ್ಕೆ ಹೋಮ್ ಮೇಡ್ ಅಪ್ಪಟ ರುಚಿಯ ಒಳ್ಳೆ ಕ್ವಾಲಿಟಿ ಗುಣಮಟ್ಟದ ಸಿಹಿ ತಿನಿಸುಗಳು. ಯಾಕಂದ್ರೆ ಇಲ್ಲಿ ಒಂದು ಕುಟುಂಬ ಸಮೇತ ಎಲ್ಲರ ಒಂದು ಶ್ರಮ ಇದೆ. ನಾವು ಹುಡುಕೋದೇ ಈ ಥರದ ಒಂದು ಸಂಸ್ಥೆಗಳನ್ನು. ಬನ್ನಿ, ಮುರಳೀಧರ್ ಅಂತ ಗಣೇಶ ಸ್ವೀಟ್ಸ್ ಅಂತ ಇಟ್ಕೊಂಡಿದ್ದಾರೆ. ಅದ್ಭುತವಾದ ಹೋಮ್ ಮೇಡ್ ಅಪ್ಪಡ ಶೈಲಿ ಮೈಸೂರು ಪಾಕ್ ತೋರಿಸ್ತಾರೆ. ಯಾವ ರೀತಿ ಮಾಡ್ತಾರೆ ಅವ್ರ ಮನೆಗೆ ಹೋಗ್ಬಿಡಲ್ಲ, ಬನ್ನಿ. ಗಣೇಶ ಸ್ವೀಟ್ಸ್, ಮೈಸೂರು ಪಾಕ್ ಆಫ್ ದ ವರ್ಲ್ಡ್. ನೋಡಿ, ಅವ್ರ ಪ್ಯಾಷನ್ನ ಬೋರ್ಡಲ್ಲಿ ಹಾಕ್ಬಿಟ್ಟಿದ್ದಾರೆ. ಇದೇ ಅವ್ರದ್ದು ಶುದ್ಧ ತುಪ್ಪದ ಮೈಸೂರು ಪಾಕ್ ದೊರೆಯುತ್ತದೆ. ಬನ್ನಿ ಒಳಗೆ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ಆರಾಮ್ ಸರ್, ಹೇಗಿದ್ದೀರಿ? ನೀವು ಹೇಗಿದ್ದೀರಿ? ಫೈನ್ ಸರ್. ನಮ್ಮ ವೀಕ್ಷಕರಿಗೆ ನಿಮ್ ಬಗ್ಗೆ ಹೇಳ್ಬಿಟ್ಟೆ ಆಗ್ಲೇ. ಮುರಳೀಧರ್ ಅವರು ಅಂತ ಒಂದು ಪ್ಯಾಷನ್, ಹುಮ್ಮಸ್ಸಿಂದ ಇಡೀ ಕುಟುಂಬ ಮಾಡುತ್ತೆ ವೀಕ್ಷಕರೇ. ಇಲ್ಲಿ ನೋಡಿ, ನಮಗೆಲ್ಲ ಕಣ್ಣೆದ್ರಿ ಕಾಣುತ್ತೆ ಇವಾಗ. ಅವ್ರು ಹೇಳಿದ ತಕ್ಷಣ ಬಿಡ್ಲಿಲ್ಲ. ಯಾಕಂದ್ರೆ ದೀಪಾವಳಿ ಆಗ್ಲಿ ಯಾವುದೇ ಹಬ್ಬ ಆಗ್ಲಿ ನಿಮಗೆ ಅಪ್ಪಟವಾದ ರುಚಿಯಾದ ಹೋಮ್ ಮೇಡ್ ಮೈಸೂರು ಪಾಕ್ ಸರ್. ಖಂಡಿತ ಹೋಮ್ ಮೇಡ್ ಮೈಸೂರು ಪಾಕ್. ನಮ್ಮ ಮನೆ ಕುಟುಂಬದವರೆಲ್ಲ ಸೇರಿ ಮಾಡ್ತೀವಿ. ಯಾರೇ ಕೆಲಸದವ್ರನ್ನ ಇಟ್ಕೊಂಡಿಲ್ಲ. ನಮ್ಮ ಸ್ವಂತ ಸ್ವಚ್ಛವಾಗಿ ರುಚಿಯಾಗಿ ಮಾಡ್ಕೊಡ್ತಾ ಇದ್ದೀವಿ. ಕರೆಕ್ಟ್. ಈಗ ನಮ್ಮ ಚಾನೆಲ್ ಇರೋದು ಅದಕ್ಕೋಸ್ಕರ. ಯಾಕೆ ಮನೆಯ ಊಟ ರಸೂಟ ಆಗ್ಬೇಕು. ಈ ಕತೆ ಹೆಂಗ್ ಶುರು ಆಯ್ತು ಸರ್? ಸರ್, ಇದೇನೋ ನನಗೆ ಮೈಸೂರು ಪಾಕ್ ಮಾಡೋದು ಕಲೆ ಬಂದಿದೆ. ಅದನ್ನ ಆ ಕಲೆನ ನಾನು ಎಲ್ಲರಿಗೂ ಜನಗಳಿಗೆ ಯಾಕೆ ಹಂಚಬಾರ್ದು ಅನ್ನೋದೇ ನನ್ನ ಉದ್ದೇಶ. ಸ್ವಲ್ಪ ದಿನ ನಾನು ಮಾಡುವಾಗ, ಹೊಸದಾಗಿ ಮಾಡುವಾಗ ನನ್ನ ಸ್ನೇಹಿತರಿಗಾಗ್ಲಿ ಸಂಬಂಧಿಕರಿಗಾಗ್ಲಿ ಎಲ್ಲ ಫ್ರೀಯಾಗಿ ಹಂಚ್ತಾ ಇದ್ದೆ. ಮಾಡೋರೆಲ್ಲ ಕೇಳೋರು, ಇದೊಂದು ಅರ್ಧ ಕೆಜಿ ಕೊಡಿ, ನಮ್ಗೊಂದು ಅರ್ಧ ಕೆಜಿ ಕೊಡಿ, 1 ಕೆಜಿ ಕೊಡಿ. ಆಮೇಲೆ ಅವರೇ ಕೇಳಕ್ ಶುರು, ನಮ್ಮ ಫಂಕ್ಷನ್ ಇದೆ, ಒಂದು 5 ಕೆಜಿ ಮಾಡ್ಕೊಡಿ, ಇನ್ನು ನಮ್ಮ ಫಂಕ್ಷನ್ ಇದೆ 10 ಕೆಜಿ ಮಾಡ್ಕೊಡಿ. ನಾನು ಅವಾಗ ತಲೆ ಬಿಸಿ ಆಯ್ತು ನನಗೆ. ಏನಪ್ಪಾ ಇದು 10 ಕೆಜಿ 5 ಕೆಜಿ ನಾನು ಫ್ರೀಯಾಗಿ ಏನೋ ಒಂದು ಅರ್ಧ ಕೆಜಿ 1 ಕೆಜಿ ಕೊಡ್ಬೋದು, 5 ಕೆಜಿ 10 ಕೆಜಿ ಎಲ್ಲಿ ಕೊಡ್ಲಿ? ಅವಾಗ ಹೇಳಿದ್ರೆ ನಮ್ಮ ಮನೆಯವ್ರು ಕೇಳಿದೆ, ಹಿಂಗೆ ಇಲ್ಲ ಅದಕ್ಕೇನು ಚಾರ್ಜ್ ಆಗುತ್ತೆ ತಗೊಳ್ಳಿ. ನನಗಿದ ಏನು ಅವಶ್ಯಕತೆ ಇರಲಿಲ್ಲ. ಆದರೂ ಇದನ್ನ ನನ್ನ ಜನಗಳೇ, ನನ್ನ ಸ್ನೇಹಿತರೇ ನನ್ನ ಇದನ್ನ ಅಪ್ರಿಷಿಯೇಟ್ ಮಾಡಿದ್ರು, ಹುರಿದುಂಬಿಸಿದ್ರು. ಸೊ ಅವಾಗ ನಾನು ಶುರು ಆಯ್ತು, ಇದನ್ನ ಬಿಸ್ನೆಸ್ ಯಾಕೆ ಮಾಡಬಾರ್ದು ಅಂದ್ರೆ, ಎಲ್ಲರಿಗೂ ಇವತ್ತಿನ ಕಲಬೆರಕೆ ಜೀವನದಲ್ಲಿ ರುಚಿಯಾದ ಒಂದು ವಸ್ತುನ, ನಾವು ಒಂದು ಪದಾರ್ಥನ, ಸ್ಪೆಷಲ್ ಮೈಸೂರು ಪಾಕ್ನ, ಅದು ಸ್ವೀಟ್ಗಳಿಗೆಲ್ಲ ರಾಜ 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 ಅದ್ರ ಅಲ್ಲೇ ರಾಜರ ಒಂದು ಆಸ್ಥಾನ ಶುರುವಾಗಿದ್ದು, ಮೈಸೂರಿನ ಆಸ್ಥಾನದಲ್ಲೇ ಶುರುವಾಗಿರೋ ರಾಜನೇ ಮೈಸೂರು ಪಾಕ್ನ ನಾನು ಯಾಕೆ ಎಲ್ಲರಿಗೂ ಒಳ್ಳೆ ರುಚಿಕರವಾದ ಮೈಸೂರು ಪಾಕ್ನ ಯಾಕೆ ಕೊಡಬಾರ್ದು ಜನಗಳಿಗೆ ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನ ಶುರು ಮಾಡಿದೀನಿ. ನೀವು ಏನು ಯಾವ ರೀತಿ ಮಾಡ್ತೀರಾ ನೋಡೋ ಒಂದು ಕುತೂಹಲ ನಮಗೆ. ಖಂಡಿತ ಸರ್, ನಮ್ಗೆ ಒಂದು ಮೈಸೂರು ಪಾಕ್ ನೀವು ಮಾಡೋ ರೀತಿ ತೋರಿಸ್ಬಿಡ್ತೀರಾ? ಖಂಡಿತ, ದಯವಿಟ್ಟು ತೋರಿಸ್ತೀನಿ. ನೀವು ಬಂದಿದ್ದು ಬಹಳ ಸಂತೋಷ. ಅದನ್ನ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮನೆಯ ಶೈಲಿಯ ಮೈಸೂರು ಪಾಕಿಗೆ ಎಷ್ಟು ಅಳತೆ ತೋರಿಸಿ ಸರ್ ಇವತ್ತು? ಸರ್, ಒಂದು 5 ಕೆಜಿ ನಾನು ಮಾಡಕ್ ತೋರಿಸ್ತೀನಿ. 5 ಕೆಜಿ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀರಾ ಸರ್? 5 ಕೆಜಿ ನಾನು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಏನೇನು ನೋಡಿ, ಸಕ್ಕರೆ ಮೊದಲನೇದಾಗಿ 2 ಕೆಜಿಗೆ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. 1 ಕೆಜಿ 900 ಗ್ರಾಮ್ ಇಟ್ಕೊಂಡಿದೆ. 1 ಕೆಜಿ 900 ಗ್ರಾಮ್. ಆಮೇಲೆ ಇದು ತುಪ್ಪ 2.5 ಕೆಜಿ ಇದೆ ಸರ್. 2.5 ಕೆಜಿ ಇದೆ. ಕಡಲೆ ಹಿಟ್ಟು ಬರೀ ಅರ್ಧ ಕೆಜಿ ಕಡಲೆ ಹಿಟ್ಟು. ಒಂದು 200 ಗ್ರಾಮ್ ಹಾಲ್ ಪೌಡರ್ ಜೊತೆಗೆ ಅದಕ್ಕೆ ಬೇಕಾದಂತ ನೀರು. ಶುರು ಮಾಡೋಣ ಸರ್? ಓಕೆ ಸರ್. ಈಗ ಸ್ಟವ್ ಹಚ್ತೀನಿ. ಸ್ಟವ್ ಮೇಲೆ
ಬಾಂಡ್ಲಿ ಇಡ್ತೀನಿ. ಹ್ಮ್ ಇದು ತುಂಬಾ ಕಾವು ಕೊಡೋ ಹಾಗಿಲ್ಲ. ಹ್ಮ್ ಸಕ್ಕರೆ ಹಾಕೊಂಡು ಒಂದೇ ಸರಿ ನೀರು ಹಾಕ್ಬಿಟ್ಟು ಇಟ್ಬಿಡ್ತೀನಿ. 2 kg 1 kg 900 ಗ್ರಾಮ್ ಸಕ್ಕರೆ ಶುದ್ಧವಾಗಿ ಕ್ಲೀನ್ ಆಗಿದೆ. ಅದಕ್ಕೆ ಬೇಕಾದಂತ ನೀರು 2 ಗ್ಲಾಸ್ ನೀರು. ಒಂದ್ ಕಡೆ ಸಕ್ಕರೆ ಇಟ್ಟಿದ್ದೀನಿ. ಹೌದು ಸರ್. ಇನ್ನೊಂದ್ ಕಡೆ ತುಪ್ಪ ಸ್ವಲ್ಪ ಕರಗಿಸ್ಕೊಳ್ಳೋಣ. ತುಂಬಾ ಸಣ್ಣ ಕಾವಿನಲ್ಲೇ ಅದು ಕಾಯಬೇಕು. ಕಡ್ಲೆ ಹಿಟ್ಟಿಗೆ ಹಾಲು ಪೌಡರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಬೋಣ ಇವಾಗ. ಹಾ ಓಕೆ. ಇದು ಕೈ ಹಾಕೋದು ಬೇಡ ಅಂದ್ಬಿಟ್ಟು ನೀಟಾಗಿ ಇದು ಹೈಜೆನಿಕ್ ಆಗಿರ್ಲಿ ಅಂದ್ಬಿಟ್ಟು ಇದರಲ್ಲೇ ತಿರುಗಿಸ್ತೀವಿ. ಸರ್ ಇವಾಗ ನೀವು ನಾರ್ಮಲಿ ನಮ್ಗಂತೂ 5 kg ಮಾಡ್ತಿದ್ದೀರಾ. ಓಕೆ. ಎಷ್ಟು kg ಮಾಡ್ತೀರಿ ಸರ್? ಮಿನಿಮಮ್ 5 kg ಅಂತಾನೆ ನಾನು ಲೆಕ್ಕ ಇಟ್ಕೊಂಡ್ಬಿಟ್ಟಿದ್ದೀನಿ ಫಸ್ಟಿಂದಲೂ. ನಾನು ತುಂಬಾ ಮಾಡ್ಕೊಡೋದು ರೂಢಿ ಆಗ್ಬಿಟ್ಟು ಮಿನಿಮಮ್ 5 kgನೇ 5 kg ಶುರು ಮಾಡ್ತೀನಿ. ಸೊ ನೀವು ರೆಗ್ಯುಲರ್ ಕಸ್ಟಮರ್ಸ್ಗೆ ಏನು ರುಚಿ ಸಿಗುತ್ತೋ ಅದನ್ನೇ ಯಾವ ರೀತಿ ಮಾಡ್ತೀವಿ, ರೆಗ್ಯುಲರ್ ಯಾವ್ದು ಮಾಡ್ತೀನಿ ಅದೇ ತರ ಮಾಡ್ಕೊಡ್ತೀನಿ. ಓಕೆ. ತುಪ್ಪ ಹಾಕೋಣ. ಬರೀ ತುಪ್ಪನೇ. ಸೊ ನಾವು ಇಟ್ಕೊಂಡಿರೋ ಎಲ್ಲ ತುಪ್ಪ ಯೂಸ್ ಆಗುತ್ತೆ. ಎಲ್ಲ 2.5 kg ತುಪ್ಪನೂ ಕಂಪ್ಲೀಟ್ ಮುಗಿಸ್ಬಿಡ್ತೀವಿ. ಅದಕ್ಕೆ ಹಾಕ್ಬಿಡ್ತೀವಿ. 5 kg ಮೈಸೂರು ಪಾಕಕ್ಕೆ 2.5 kg ತುಪ್ಪ ಬೇಕೇ ಬೇಕು. ಇಲ್ಲ ಅಂದ್ರೆ ಆ ಟೇಸ್ಟ್ ಆಗ್ಲಿ ಆ ಮೃದು ಆಗ್ಲಿ ಬರಲ್ಲ. ಓಕೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಗಂಟು ಗಿಂಟು ಏನು ಇಲ್ದಂಗೆ ನೀಟಾಗಿ ಮಾಡ್ಕೊಂಡ ಮೇಲೆ ಅದಕ್ಕೆ ಹಾಕೋಕೆ ರೆಡಿ ಆಗುತ್ತೆ. ಇದು ಫುಲ್ ಪಾಕ ಚೆನ್ನಾಗಿ ಕರಗಬೇಕು ಸರ್. ಸಕ್ಕರೆ ಸ್ವಲ್ಪನೂ ಇಲ್ದಂಗೆ ಪೂರ್ತಿ ನೀರಾಗಿ ಕರಗಬೇಕು. ಪಾಕ ಹಾಕ್ಬೇಕು. ತುಪ್ಪ ಮಿಕ್ಸ್ ಮಾಡಿದ್ಮೇಲೆ ಸಕ್ಕರೆ ಕರಗಲ್ಲ. ಆ ಕರಗಕ್ಕಿಂತ ಮುಂಚೆ ಇದನ್ನ ಪೂರ ಕರಗಿಸ್ಕೊಂಡು ಆಮೇಲೆ ತುಪ್ಪ ಹಾಕ್ಬೇಕು. ಅದಕ್ಕೆ ಮೈಸೂರು ಪಾಕ್ ಟ್ರೇ ಇದು. ಇದನ್ನ ಮೈಸೂರು ಪಾಕ್ ಬಗ್ಸೋದಕ್ಕಿಂತ ಮುಂಚೆ ಎಲ್ಲೂ ಕಚ್ಕೋಬಾರ್ದು, ಇದಾಗಬಾರ್ದು ಅಂದ್ಬಿಟ್ಟು ಇದಕ್ಕೆ ತುಪ್ಪನೂ ಕೂಡ ಹಚ್ಕೊಂಡಿರ್ತೀವಿ. ಎಳೆಪಾಕ ಬರ್ಬೋದು. ಎಳೆಪಾಕ ಒಂದ್ ಎಳೆಪಾಕ ಅಂತೀವಿ ಇದನ್ನ. ಎಸ್, ರೆಡಿ ಆಯ್ತು ಸರ್. ಬಂದಿದೆ ಸರ್. ಓಕೆ. ಈಗ ಪಾಕ ಎಲ್ಲ ಆಗಿದೆ. ಈಗ ಕಡ್ಲೆ ಹಿಟ್ಟು ಮತ್ತೆ ಹಾಲ್ ಪೌಡರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನ ಇವಾಗ ಇದಕ್ಕೆ ಹಾಕೋಣ. ಇದು ಮಿಕ್ಸ್ ಮಾಡ್ಕೊಂಡ್ವಲ್ಲ, ಈಗ ಸ್ವಲ್ಪ ಚೆನ್ನಾಗಿ ಕಲಾಯಿಸ್ಬೇಕು. ಇದಕ್ಕೆ ಕಲಾಯಿಸ್ತಾ ಸ್ವಲ್ಪ ಎಲ್ಲ ಒಂದಾಗ್ಬೇಕು, ಮಿಕ್ಸ್ ಆಗ್ಬೇಕು, ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಈ ಪ್ರೋಸೆಸ್ ಬಹಳ ಇಂಪಾರ್ಟೆಂಟ್ ಅಲ್ಲ? ಹೌದು ಸರ್, ಇದೇ ಮೇನ್ ಇಂಪಾರ್ಟೆಂಟ್. ಇದನ್ನ ನಾವು ಹದ ಹೆಂಗ್ ನೋಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಮಾಡೋ ಐಟಮ್ ಎಲ್ಲ ಶುದ್ಧವಾಗಿರೋದ್ರಿಂದ ಇದೆಲ್ಲ ಕ್ಲೀನ್ ಆಗಿರುತ್ತೆ. ನೋಡಿ ಕಲರ್ ಕೂಡ ಹೇಗಿದೆ. ಇದು ಎಷ್ಟು ನಿಮಿಷ ಮಾಡೋದು ಸರ್? ಹಿಂಗೇನೆ ಒಂದು ಅರ್ಧ ಗಂಟೆ ಒಳಗೆ ಇದು ಮೈಸೂರು ಪಾಕ್ ರೆಡಿ ಆಗುತ್ತೆ. ಹಾಫ್ ಅನ್ ಅವರ್ ಬೇಕಾಗುತ್ತೆ. ಇದು ಕಡ್ಲೆ ಹಿಟ್ಟು ಇರೋದ್ರಿಂದ ನಾವು ಬಿಡೋ ಆಗಿಲ್ಲ, ತಿರ್ಗಿಸ್ತಲೇ ಇರ್ಬೇಕು. ಇಲ್ಲ ಅಂದ್ರೆ ತಳ ಕಚ್ಚಿಬಿಡುತ್ತೆ. ಹೌದು, ಗಂಟು ಹಾಕ್ಬಿಡುತ್ತೆ, ಆಮೇಲೆ ಸೀದೋಗ್ಬಿಡುತ್ತೆ. ಸರ್ ಇಲ್ಲಿ ಸುಮಾರು ದೊಡ್ಡ ಹೋಟೆಲ್ಗಳಿಗೆಲ್ಲ ನಾನು ಸಪ್ಲೈ ಕೊಟ್ಟಿದ್ದೀನಿ. ಅವರು ತುಂಬಾ ಎಲ್ಲ ಇಷ್ಟಪಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಮ್ಮಲ್ಲಿ ತುಂಬಾ ವಾರಕ್ಕೆ 40-50 kg ಒಂದೊಂದು ಹೋಟೆಲಲ್ಲಿ ತಗೋತಾ ಇದ್ರು. ನಮ್ದು ಗಣೇಶ್ ಸ್ವೀಟ್ಸ್ ಅಂತಲೇ ಕೊಡ್ತಾ ಇದ್ದೆ ನಾನು. ಅವರು ಇಲ್ಲ ನಮ್ದೇ ಹೆಸರು ಹಾಕಿ ಅಂತ ಕೇಳಿದ್ರು. ನಾನು ಅದಕ್ಕೆ ನಮ್ಮ ಹೆಸರು ಹಾಕ್ತೀನಿ ಹೊರತು ನಿಮ್ಮ ಹೆಸರು ನಾನು ಹಾಕಿ ನಾನು ಮಾರ್ಕೆಟ್ ಮಾಡೋಕ್ಕಲ್ಲ. ನಮ್ಗೆ ಇದೊಂದು ಫ್ಯಾಷನ್. ಆ ಫ್ಯಾಷನ್ನ ನಾನು ಬೆಳೆಸ್ಬೇಕು ಅಂತ ಇದ್ದೀನಿ. ಜೊತೆಗೆ ಇದನ್ನ ಬಿಸ್ನೆಸ್ ಅಂತಲೂ ಮಾಡ್ಕೊಂಡಿದ್ದೀನಿ. ಆದ್ರಿಂದ ನಾನು ಇವಾಗ ನನ್ನ ಹೆಸರು ಹಾಕೊಡ್ತೀನಿ ಹೊರತು ನಾನು ನಿಮ್ಮ ಹೆಸರಾಗ್ಲಿ ಬೇರೆ ಹೆಸರಾಗ್ಲಿ ಹಾಕಕ್ಕೆ ನನಗೆ ಇಷ್ಟ ಇಲ್ಲ. ಇನ್ನು ಸ್ವಲ್ಪ ತುಪ್ಪ ಹಾಕೋಣ. ಬರೇ ತುಪ್ಪನೇ, ಬೇರೆ ಇನ್ನೇನು ಹಾಕಲ್ಲ ಸರ್. ಕಡ್ಲೆ ಹಿಟ್ಟು ತುಪ್ಪದಲ್ಲಿ ಬೆಂದು ಒಂದು ಫ್ಲವರ್ ತರ ಆಗತ್ತೆ. ತುಪ್ಪ ಕುಡಿತಾ ಇರುತ್ತೆ. ಹೌದು, ಕಡ್ಲೆ ಹಿಟ್ಟು. ಹೌದೌದು. ನೀವು ಬೆಂಗಳೂರಿಗೆ ಬಂದಿದ್ದು ಕತೆ ಏನ್ ಸರ್? ಅದು ಹೇಳ್ತಾ ಇದ್ರಿ ನೀವು. ಸರ್ ನಾನು ಬೆಂಗಳೂರಿಗೆ ಬಂದಿದ್ದು 1990ನೇ ಇಸ್ವಿನಲ್ಲಿ ಬೆಂಗಳೂರಿಗೆ ಬಂದ್ರೆ ನನ್ನ ಕೈನಲ್ಲಿ ಏನೂ ಇಲ್ಲ ಸರ್. ಬಸ್ ಚಾರ್ಜ್ ಕೂಡ ನನ್ನ ಹತ್ರ ಇರ್ಲಿಲ್ಲ. ಎಷ್ಟೋ ಸಮಯ ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿರೋದು ಉಂಟು. ಆಮೇಲೆ ನಾನು ನನ್ನ ಉದ್ಯೋಗ ನನ್ನ ಕೈನಲ್ಲಿತ್ತು. ಏನು ಉದ್ಯೋಗ ಸರ್ ಅದು? ನಮ್ಮ ಜ್ಯುವೆಲರಿ ಕೆಲಸದಲ್ಲಿ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಅದರಲ್ಲಿ ನನಗೆ ಮುಟ್ಟಿದ್ದೆಲ್ಲ ಚಿನ್ನ ತರನೇ ಆಯ್ತು. ತುಂಬಾ ಚೆನ್ನಾಗಾಯ್ತು. ಅದಕ್ಕೆ ನಮ್ಮ ಪತ್ನಿಯವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು, ನನ್ನ ಮಕ್ಕಳು ಸಪೋರ್ಟ್ ಮಾಡಿದ್ರು. ಅದರಿಂದ ನಾನು ಈ ಮಟ್ಟಕ್ಕೆ ಬೆಳೆಯೋಕೆ ಅನುಕೂಲ ಆಯ್ತು. ಸರ್ ಒಂದು 5 ನಿಮಿಷ ಟೈಮ್ ಇದೆ. ನಾನು ಮಾತಾಡ್ತಾ ನಿಮ್ಮ ಪತ್ನಿಯವರು ನಮ್ಮ ಚಾನಲ್ ಎಲ್ಲಾ ವಿಡಿಯೋ ನೋಡ್ತೀನಿ ಅಂತ ಕೇಳಿದ್ರು. ಖಂಡಿತ ಇದ್ರು. ನಿಮ್ಮ ವಿಡಿಯೋ ಬಿಟ್ಟು ಅವರು ಹೆಚ್ಚಿಗೆ ಯಾವ್ದು ನೋಡೋದೇ ಇಲ್ಲ. ನೋಡಿ ಅವರೇ ನಮ್ಮ ಧರ್ಮಪತ್ನಿ ನಳಿನ ಅಂತ. ನಮಸ್ಕಾರ. ಬನ್ನಿ ನಿಮ್ಮ ಹತ್ರ ಸ್ವಲ್ಪ ಅವರೇ ನಮ್ಮ ಪ್ರೇರೇಪಕರು. ಕೂತ್ಕೊಳ್ಳಿ.
ನಮ್ಮ ಎಲ್ಲಾ ವಿಡಿಯೋಸ್ ನೋಡ್ತೀರಿ ಅಂದ್ರೆ ನೀವು ನಮ್ಗೆ ಖುಷಿ ಆಗ್ಬಿಡ್ತು. ತುಂಬಾ ಸರ್. ಬೇರೆ ಅದು ಇದು ಚಾನೆಲ್ಗಳು ನೋಡೋದಕ್ಕಿನ್ನ ನಮ್ಗೆ ನಿಮ್ಮ ಪ್ರೋಗ್ರಾಮ್ ಅಂದ್ರೆ ತುಂಬಾನೇ ಲೈಕ್ ನಮ್ಗೆ. ನಾವು ಫುಲ್ ಫ್ಯಾಮಿಲಿ ಎಲ್ಲ ನೋಡ್ತೀವಿ ನಾವು. ನಿಮ್ದು ಪ್ರತಿ ಒಂದನ್ನು ಬಿಡೋದಿಲ್ಲ ಸರ್. ನಿಮ್ಮನೆ ಇಂಟರ್ವ್ಯೂ ಆಗಿರೋದು ಕೂಡ ನಾವು ನೋಡಿದ್ದೀವಿ. ಕಲಾ ಮಾಧ್ಯಮದವರು ಮಾಡಿರೋದು. ಸರ್ ನಮ್ ಚಿಕ್ಕ ಮಗ ಏನ್ ಹೆಸರು? ಮಧು ಅಂತ. ಫಾದರ್ ಈ ತರ ನಮ್ಗೆ ಇಷ್ಟು ಟೇಸ್ಟಿಯಾಗಿ ಮೈಸೂರು ಪಾಕ್ ಮಾಡ್ತಾ ಇದಾರೆ. ಫುಲ್ ಫ್ಯಾಮಿಲಿ ಮಾಡ್ತಾ ಇದೀವಿ. ತುಂಬಾ ನಮ್ಗೆ ಖುಷಿ ಆಗತ್ತೆ, ನಮ್ಗೆ ಹೆಮ್ಮೆ ಇದೆ. ಕ್ವಾಲಿಟಿ ತುಂಬಾನೇ ಹೈಜಿನಿಕ್ ಇರುತ್ತೆ. ಬರೇ ತುಪ್ಪದಿಂದ ಮಾಡುವಂತ ಮೈಸೂರು ಪಾಕ್ ಇದೆ ಸರ್. ಈಗ ಒಂದು ಹಂತದಲ್ಲಿ ಬಂದಿದೆ. ಈಗ ಒಂದು ಗಮ್ಮನ್ನ ಸ್ಮೆಲ್ ಬರ್ಲಿ ಅನ್ಬಿಟ್ಟು ಒಂದಿಷ್ಟು ಏಲಕ್ಕಿ ಹಾಕ್ತಿವಿ. ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ತೀವಿ. ಈ ಹಂತದಲ್ಲಿ ಸ್ವಲ್ಪ ಇರ್ಬೇಕಲ್ಲ ಸರ್ ಅದು? ಈ ಹಂತದಲ್ಲಿ ಏಲಕ್ಕಿ ಹಾಕ್ಬೇಕು. ಇದ್ರ ಸ್ಮೆಲ್ ಕೊಡ್ತದೆ, ಒಳ್ಳೆ ಒಳ್ಳೆ ಸ್ಮೆಲ್ ಬರ್ತದೆ. ಈ ತರ ಗುಳ್ಗುಳ್ಳೆ ಬರ್ಬೇಕು. ಅವಾಗ ಇದು ಒಂದು ಹಂತಕ್ಕೆ ಬಂದಿದೆ ಅಂತ ಅರ್ಥ ಆಗತ್ತೆ. ಈ ತರ ಜಾಲಿ ಬರ್ಬೇಕು. ಈಗ ಬಂತ ನಿಮ್ ಪ್ರಕಾರ? ಈಗ ಬಂದಿದೆ. ಹೌದು ಸರ್, ಈಗ ಸಾಕು. ಇದು ಆಫ್ ಮಾಡ್ತೀನಿ. ಇಷ್ಟೇ ಸಾಕು, ಕಾವು ಬೇಡ. ಇದು ಹಾಗೆ ತಿರುಗಿಸ್ಬಿಟ್ಟು ಬಗ್ಸೋದೆಷ್ಟು ಅಷ್ಟೇ. ನೋಡಿ ಈ ತರ ಬರ್ಬೇಕು, ಈ ಜಾಲಿ ಬರ್ಬೇಕು. ಅವಾಗ ಬಂದಿದೆ ಅಂತ ಮೈಸೂರು ಪಾಕ್ ಅರ್ಥ ಆಗತ್ತೆ. ಈಗ ಬಗ್ಸ್ಬಿಡ ಸರ್. ಟ್ರೇಗೆ ಹಾಕೊಂಬೋಣ. ಈಗ ಬಗ್ಸ್ಬಿಡೋಣ ಟ್ರೇ ಒಳಗೆ. ಮುಂಚೆನೆ ತುಪ್ಪ ಹಚ್ಕೊಂಡಿದೀವಿ. ಇದನ್ನ ಸ್ವಲ್ಪ ಶೇಕ್ ಮಾಡ್ಬಿಟ್ಟು ಒಂದೇ ಲೆವೆಲ್ ಬರುತ್ತೆ. ಮಾಡ್ಬಿಟ್ಟು ಸ್ವಲ್ಪ ಕೂಲಿಂಗ್ ಬಿಟ್ಬಿಡ. ಫ್ಯಾನ್ ಕೆಳಗೆ ಇಡ್ಬೋದಾ? ಫ್ಯಾನ್ ಬೇಡ ಸರ್, ಬೇಡ. ಫ್ಯಾನ್ ಏನ್ ಬೇಡ, ಹಾಗೆ ಕೂಲ್ ಆಗ್ಬೇಕದು. ಒಳಗಡೆ ಏರ್ ಇರುತ್ತೆ ನೋಡಿ, ಎಲ್ಲ ಏರ್ ಈಚೆ ಬರುತ್ತೆ. ಏರ್ ಪಾಕೆಟ್ಸ್ ಅಲ್ಲಲ್ಲೇ ಬರುತ್ತೆ. ಸರಿ, ಇದ್ರ ಒಂದು ಅರ್ಧ ಗಂಟೆ ಬಿಟ್ಟು ನೋಡೋದ? ಎಷ್ಟು ಗಂಟೆ ಆಯ್ತು? 1 ಅವರ್ ಬಿಡ್ಬೇಕು. 1 ಅವರ್ ಬಿಟ್ಟು ನೋಡೋಣ. ಓಕೆ ಸರ್. ನೋಡ್ರಿ ಮೇಲೆ ನೀನು ಫಸ್ಟ್ ಮೈಸೂರು ಪಾಕ್ ತಿಂದಿದ್ದೀನ? ಮತ್ತೆ ಹೊಸ ಇದ್ದಾರೆ ಇಬ್ರು ನೋಡಿ ವೀಕ್ಷಕರೇ. ಮನೆ ಮೇಲೆ ಟೆರೇಸ್ ಎಷ್ಟು ಚೆನ್ನಾಗಿ ಗಾರ್ಡನ್ ತರ ಮಾಡ್ಕೊಂಡಾರೆ. ಇದೇನ್ ಸರ್ ಇದು? ಜೇನ್ ತುಪ್ಪ ತೆಗಿಯಕ್ಕೆ ಇದು ಜೇನ್ ಕೂಡು. ಜೇನ್ ಸಾಕಿದೀವಿ ಸರ್. ನೋಡಿ, ಇದನ್ನ ಹಿಂಗ್ ತಿರುಗಿಸಿದ್ರೆ ರೋಲ್ ಆಗುತ್ತೆ. ಇದು ಒಳಗಡೆ ಈ ರೋಲ್ ಆದಾಗ ತುಪ್ಪ ಇರೋದು ಎಲ್ಲ ಈಚೆ ಬರುತ್ತೆ. ಎಲ್ಲಿ ಸರ್ ಜೇನ್? ತೋರಿಸಿ. ಮುಂಚೆ 2 ಇಟ್ಟಿದ್ದೆ. ಒಂದು ಏನೋ ಕಾರಣಾಂತರದಿಂದ ಇಲ್ಲಿದೆ ಸರ್, ಒಂದು ಹೋಗ್ಬಿಡ್ತು. ನೋಡಿ ವೀಕ್ಷಕರೇ, ನೋಡಿ ಲೈವ್ ಜೇನ್ ಗೂಡು. ನೋಡಿ ಇದನ್ನ ರಾಣಿ ಜೇನು ಇರುತ್ತೆ ಒಳಗೆ. ಒಂದೇ ಒಂದು ರಾಣಿ ಜೇನು ಇರುತ್ತೆ ಸರ್. ಮಿಕ್ಕಿದ್ದೆಲ್ಲ ಸೈನಿಕರೇ. ಗಂಡು ಜೇನು, ರಾಣಿ ಜೇನು, ಸೈನಿಕರು. ಈ ರಾಣಿ ಜೇನು ಎಲ್ಲಿಂದ ತನಕ ಈ ಮನೇಲಿ ಇರುತ್ತೆ, ಎಲ್ಲ ಇಲ್ಲೇ ಇರ್ತಾರೆ. ನೋಡಿ, ಅವ್ರದೇ ಆದ ಪ್ರಪಂಚದಲ್ಲಿ ಇದಾವ. ಹೌದು ಸರ್. ಈ ಜೇನು ಹುಳ ಒಂದು ನಮ್ಗೆ ಇಲ್ಲ ಅಂದ್ರೆ 5 ವರ್ಷ ನಾವು ಬದುಕಿರ್ತೀವಿ ಅಷ್ಟೇ. 5 ವರ್ಷ. ಇದು ನೇಚರ್ ಗಿಫ್ಟ್. ಇದಿರೋದ್ರಿಂದ ನಾವಿದೀವಿ ಅಷ್ಟೇ. ಎಲ್ಲ ತೆಗಿತಿರಲ್ಲ ಸರ್ ನೀವು? ನೋಡಿದ್ರಿ? ನೋಡಿ, ಇದು ಜೇನು ಹುಳ. ರಾಣಿ ಜೇನು ಇಲ್ಲ ಅನ್ಕೊಳ್ಳಿ, ಈಗ ಏನೋ ಕಾರಣದಿಂದ ಸತ್ತೋಯ್ತೋ ಏನೋ ಆಯ್ತು. ಒಂದು ರಾಣಿ ಜೇನು, ಸೈನಿಕರೆಲ್ಲ ಸೇರ್ಕೊಂಡು ಒಂದು ರಾಣಿ ಜೇನು ಉತ್ಪತ್ತಿ ಮಾಡ್ಕೊತಾರೆ. ಇಷ್ಟೊಂದಿದಾವಲ್ಲಿ? ಇನ್ನೂ ತುಂಬಾ ಇರ್ತವೆ ಸರ್, ಇದ್ರಲ್ಲಿ ಕಮ್ಮಿ ಇದೆ. ಇಷ್ಟೊತ್ತಲ್ಲೆಲ್ಲ ಆಚೆ ಈಚೆ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ನೋಡಿ, ಇದ್ರೊಳಗೆ ನೀರು ಹನಿ ತರ ಇದೆ ನೋಡಿ ಸರ್. ಒಳಗಡೆ ನೀರ್ ತರ ಇದೆಯಲ್ಲ, ಅದೆಲ್ಲ ಹನಿ ಶೇಖರಣೆ ಮಾಡ್ತಾ ಇರೋದು. ಕಾಣ್ತಾ ಇದೆಯಾ? ಹಿಂಗಂದ್ರೆ ಕಾಣುತ್ತೆ ನೋಡಿ. ಮಾವಿನ ಮರ ಇದೆ, 2 ಸಪೋಟ ಇದೆ. 8-10 ವರ್ಷ ಆಗಿದೆ ಇದಕ್ಕೆ ವಯಸ್ಸು. 8 ವರ್ಷ ಆಗಿರ್ಬೇಕು. ಇಷ್ಟೇ ಜಾಗ ಸಾಕು. 50 ವರ್ಷ ಆದ್ರೂ ಇರುತ್ತೆ. ಕೆಲವು ಜನಕ್ಕೆ ಇದು ಕನಸು, ಮಾಡ್ಕೋಬೇಕು ಅಂತ ಹೇಳಿ. ಹೌದು, ಆಗಲ್ಲ ಸರ್, ಮಾಡೋಕ್ಕಾಗಲ್ಲ. ಕನಸಾಗೆ ಇರ್ತದೆ. ಹೌದು. ಆಲ್ಮೋಸ್ಟ್ 2 ಗಂಟೆ ಕಾದಿದೀವಿ. ಆಯ್ತು ಸರ್, ನೀವು ಹೇಳ್ಬೇಕು ಇವಾಗ. ಈಗ ರೆಡಿ ಆಗಿದೆ ಸರ್. ಸರ್ಟಿಫಿಕೇಟ್ ಈಗ ಕಟಿಂಗ್ ಮಾಡಕ್ಕೆ ರೆಡಿ ಆಗಿ ಸಿದ್ಧವಾಗಿದೆ. ಕಟ್ ಮಾಡೋಣ. ಓಕೆ. ಇದನ್ನ ಯಾವ ಶೇಪಲ್ಲಿ ಬೇಕಾದ್ರೆ ಕಟ್ ಮಾಡ್ಕೋಬಹುದು. ಸೊ ಅಲ್ಲಿ ಪೇಪರ್ ಹಾಕಿ ಇಟ್ಟಿದ್ದೀರಿ ಸರ್? ಈ ಟ್ರೇ ಒಳಗೆ ಪೇಪರ್ ಹಾಕಿ ಈ ಕಚ್ಕೊಳ್ಳೋದಾಗೆ ಶುದ್ಧವಾಗಿ ಕ್ಲೀನ್ ಆಗಿರ್ಲಿ ಅನ್ನೋ ಉದ್ದೇಶಕ್ಕೆ ಇದನ್ನ ಪೇಪರ್ ಹಾಕೋತೀವಿ. ಕ್ಲೀನ್ ಆಗಿ ಬಗ್ಸಿ ಕಟಿಂಗ್ ಮಾಡೋಕ್ಕೂ ಈಸಿ ಇರ್ತದೆ. ದಬಾಕೊಂಡು
ರೆಡಿ ಆಯ್ತು ಸರ್ ಮೈಸೂರು ಪಾಕು. 5 kg ಹೋಗಿ ತುಪ್ಪ ಎಲ್ಲ ಸೇರ ಒಂದು 7-8 kg ಆಗಿರ್ಬೇಕು ಇದು. ತುಪ್ಪ ಎಷ್ಟಾಗ್ತಿದೆ ಮೇಲೆ ಲೆಕ್ಕ ಬರುತ್ತಲ್ಲ ಸರ್. ನೋಡಿದ್ರೆ ಕೆಳಗೆ ಹೋಗಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹೌದು, ಗೊತ್ತಾಯ್ತಾ? ಗೊತ್ತಾಯ್ತು. ರೆಡಿ ಇದೆ ಸರ್ ಬಿಸಿ ಮೈಸೂರು ಪಾಕು. ಪ್ಯೂರ್ ಗೀನಲ್ಲಿ ಮಾಡಿರೋದು, ತುಂಬಾ ಟೇಸ್ಟಿ ಆಗಿರೋದು. ನೀವು ನೋಡಿ ಹೇಳ್ಬೇಕು. ಅಲ್ಲಿ ನೋಡಿ ಸರ್ ಹೆಂಗೆ ಬ್ಲಾಕ್ ತರ ಕುಂತಿದೆ. ಹೌದು, ನಮ್ ಪಿರಮಿಡ್ ನೋಡಿದಂಗೆ ಅನ್ಸಕ್ಕೆ. ಮೈಸೂರು ಪಾಕು ರೆಡಿ ಆಗಿದೆ. ಇದನ್ನ ಯಾವ ಶೇಪ್ ಅಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬಹುದು. ಸ್ಟ್ಯಾಂಡರ್ಡ್ ಆಗಿ ನಾವು ರೆಗ್ಯುಲರ್ ಸೈಜ್ ಡಿಸೈನ್ ಅಲ್ಲೇ ಕಟ್ ಮಾಡ್ತೀವಿ. ನಾನು ಸುಮ್ಮನೆ ಮೆಜರ್ಮೆಂಟ್ಗೋಸ್ಕರ ಈ ಅಳತೆ ಇಟ್ಕೊಂಡಿದ್ದೀನಿ. ಇದ್ರ ಪ್ರಕಾರ ಕಟ್ ಮಾಡ್ತೀನಿ. ಆಮೇಲೆ ನಾವು ಹ್ಯಾಂಡ್ ಗ್ಲೌಸ್ ಹಾಕೊಂಡು ನೀಟಾಗಿ ಹೈಜೆನಿಕ್ ಆಗಿರ್ಲಿ ಅಂದ್ಬಿಟ್ಟು ಇದು ಅಳತೆಗೆ ಇಟ್ಕೊಂಡಿದ್ದೀನಿ. ಕಟ್ ಮಾಡ್ತೀನಿ. ಮೈಸೂರು ಪಾಕ್ ರೆಡಿ ಸರ್. ಬಣ್ಣ ಹೌದು, ಇಲ್ಲಿ ಕಲರ್ ವೈಟ್ ಬರುತ್ತೆ, ಈ ಕಡೆ ಬರುತ್ತೆ, ಮಧ್ಯದಲ್ಲಿ ಬ್ರೌನ್ ಬರುತ್ತೆ. ಬ್ರೌನ್ ಬರುತ್ತೆ. ಜ್ಯೂಸಿ, ತುಂಬಾ ಒಳ್ಳೆ ತುಪ್ಪ ಹಂಗೆ ಸೋರ್ತಾ ಇದೆ. ಮೃದುವಾದ, ಶುದ್ಧವಾಗಿ, ಬಿಸಿ ಬಿಸಿ, ಟೇಸ್ಟಿ ಆಗಿದೆ ಅಂತ ನಾವು ಅನ್ಕೋತೀವಿ. ನೀವು ತಿಂದು ನಿಮ್ಮ ಒಪಿನಿಯನ್ ಹೇಳಿ ತಗೊಳ್ಳಿ. ನಿಮ್ಗಿರೋ ಪ್ಯಾಷನ್ ತೋರಿಸುತ್ತೆ. ಪ್ಯಾಷನ್ ಇದೆಯಲ್ಲ. ಹೌದು ಸರ್. ಈ ಮೈಸೂರು ಪಾಕ್ ಬಗ್ಗೆ ಒಲವು. ಹೌದು ಸರ್. ಬಹಳ ತಲೆಗೆ ಹಚ್ಕೊಂಡ್ಬಿಟ್ಟಿರುವಂತ ನಮ್ಮ ಕಡೆಗೆ. ಹೌದು, ತಲೆಗೆ ಹಚ್ಕೊಂಡ್ಬಿಟ್ಟಾರೆ ಮೈಸೂರು ಪಾಕಿಂದ. ಅದನ್ನ ಮಾಡಿ ಕೊಡ್ಲೇಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಮ ಮಕ್ಕಳಿಂದ ಶುರುವಾಗಿದ್ದು, ನಮ್ಮ ಮೊಮ್ಮಕ್ಕಳಿಂದ ಇವತ್ತನ್ನ ಅದು ಒಂದು ಫ್ಯಾಷನ್ ಆಗಿ ಇವತ್ತು ನನ್ನ ಬಿಸ್ನೆಸ್ ಆಗ್ಬಿಟ್ಟಿದೆ. ಕರೆಕ್ಟ್. ನಮ್ದೆಂತ ಪುಣ್ಯ ರೀ. ಸರ್ ಸರ್ ನೋಡಿ, ಶುದ್ಧ ತುಪ್ಪದ ಮೈಸೂರು ಪಾಕ್ ಸಿಗ್ತದೆ ಇವತ್ತು. ಹೋಮ್ ಮೇಡ್ ತಗೊಳ್ಳಿ ಸರ್. ಬಿಸಿ ಬಿಸಿ ಶುದ್ಧ ಮೈಸೂರು ಪಾಕು ಸರ್. ಇದು ಬಾಯಿಗೆ ಇಟ್ಕೊಂಡ್ರೆ ಸಾಕು, ಹಲ್ಲಿಗೆ ಕೆಲಸನೇ ಇಲ್ಲ ಸರ್. ಹೌದಾ? ಹಾಗೆ ಒಳಗೊಟ್ಟೋಗ್ಬಿಡುತ್ತೆ ನೋಡಿ. ಇವಾಗ ವರ್ಡ್ಸ್ ಅಲ್ಲಿ ನಾವೆಲ್ಲ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ವಿ ಹೆಂಗಾಗುತ್ತೆ ಅಂತ. ಅವ್ರು ಹೇಳಿದ್ದೆಲ್ಲ ನಿಮ್ಗೆ ಅನುಭವ ಆಗುತ್ತೆ. ಇವಾಗ ಅದೇ ಒಂದು ಕುತೂಹಲ. ನೋಡಿ ಸರ್, ನೋಡ್ಬಿಡೋಣ. ಇದು ಇದೈತಲ್ಲ ಬಣ್ಣ, ಇಲ್ಲಿ ಕೂಡ ನಾವು ಸುಮ್ಮನೆ ಮೂವ್ ಮಾಡಿದ್ರೇನೆ ನಿಮಗೆ ಆ ತುಪ್ಪದು ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಸರ್ ಹೇಳಿದ್ರು, ಹಲ್ಲಿರ್ಲಿ ಇಲ್ಲದೆ ಇರಲಿ, ಗುಡು ಮನ್ಸೋದೇ ಕತೆ. ಸಣ್ಣ ಹುಡುಗರಿಂದ ಹಿಡಿದು ಮುದುಕರು ಬಾಯಿಗೆ ಹಲ್ಲಿರ್ಲಿ ಇಲ್ಲದೆ ಇರಲಿ, ಬಾಯಲ್ಲಿ ಇಟ್ಟ ತಕ್ಷಣ ಹಂಗೆ ಜಾರ್ ಬಿಡುತ್ತಂತೆ. ಹೆಂಗ್ ಜಾರತ್ತೆ ನೋಡ್ಬಿಡೋಣ. ಆಹಾ, ವಾ, ನಿಮಗೆ ಸತ್ಯ ಹೇಳ್ಬೇಕಲ್ಲ, ಲೈಫಲ್ಲೇ ಫಸ್ಟ್ ಟೈಮ್ ಈ ಥರದ್ದು ಒಂದು ಮೈಸೂರು ಪಾಕ್ ತಿಂದಿರಿ. ಇಟ್ಟ ತಕ್ಷಣ ನೀವು ಆ ಮುದ್ದನ ಗಂಟಲು ಮುಳು ಮನಸ್ತಿರಲ್ಲ, ಪಕ್ಕ ಹಂಗೇನೆ. ಬಟ್ ಹೋಗ್ತಾ ಹೋಗ್ತಾ ನಿಮ್ಮ ನಾಲ್ಗೆಗೆ ಅದ್ಭುತ ತುಪ್ಪ, ಯಾಲಕ್ಕಿ ಎಲ್ಲ ಫ್ಲೇವರ್ ಕೊಟ್ಟು ಪರಿಚಯ ಮಾಡಿ ಹೋಗ್ಬಿಡ್ತದೆ ಒಳಗೆ. ಅದ್ಭುತ ರೀ ಇದು. ನಮ್ಮ ಪುಣ್ಯ ಈ ಥರದ ಶೆಫ್ಸ್ ನಮಗೆಲ್ಲ ಸಿಗ್ತಾ ಇದ್ದಾರೆ ನಮ್ಮ ಚಾನಲಲ್ಲಿ. ಎಲ್ಲಿಂದನೋ ಬಂದ ಒಂದು ಅವಕಾಶ ಮಿಸ್ ಮಾಡಿಲ್ಲ. ಈ ಅವಕಾಶ ನೀವು ಮಿಸ್ ಮಾಡಬಾರ್ದು. ಲೊಕೇಶನ್ನು, ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತೀವಿ. ಹಬ್ಬಕ್ಕೂ ಇಂಥದ್ದೊಂದು ತಿನ್ಬೇಕು ನಾವು. ಅಪ್ಪಟ ದೇಸಿ ಶೈಲಿಯ ಒಂದು ಪರಿಶುದ್ಧ ಮೈಸೂರು ಪಾಕ್ ಉದ್ಭವ ಆಯ್ತಲ್ಲ, ಆ ರುಚಿ ಹಿಂಗೆ ಇರ್ಬೋದಾ ಅಂತ ಒಂದು ಮನಸ್ಸಲ್ಲಿ ಬಂದು ಹೋಗ್ತದೆ ಹಿಂಗೆ ರಪ್ ಅಂತ. ಸೊ ಮೈಸೂರು ಪಾಕ್ ಅಂದರೆ ಹಿಂಗೆ ಇರ್ಬೇಕಂತ ನಿಮ್ಗೆ ಅನಿಸುತ್ತೆ. ಈ ಹಬ್ಬಕ್ಕೆ ಮಾಡಿಕೊಂಡು ನಮಗೆ ಟೇಸ್ಟ್ ಮಾಡಿ ನಮ್ಗೆ ಹೇಳಿ. ಮಾಡೋದು ಸುಲಭವಾಗಿ ತೋರಿಸಿದ್ರು, ಬಟ್ ಇಲ್ಲಿದು ಟೇಸ್ಟ್, ಅಪ್ಪಡ ಟೇಸ್ಟ್ ನೀವು ನೋಡ್ಬಿಟ್ಟು ನಮ್ಗೆ ಹೇಳ್ತೀರಂತ ಅಂದ್ಕೊಂಡಿದ್ದೀನಿ. ಮುಂದಿನ ಸಂಚಿಗೆ ಮತ್ತೆ ಸಿಗೋಣ ಅದ್ಭುತ ರೆಸಿಪಿ ಒಟ್ಟಿಗೆ. ನಮಸ್ಕಾರ. ಸರ್, ಇವರು ನಮ್ಮ ಮನೆಯವರು, ಧರ್ಮ ಪತ್ನಿ ನಳಿನಾ ಅಂತ. ಇವರು ನಮ್ಮ ದೊಡ್ಡ ಸೊಸೆ, ಅಂದ್ರೆ ನಾವು ದೊಡ್ಡ ಮಗಳು ಅಂತೀವಿ. ಅವರು ಚಿಕ್ಕವರು, ಎರಡನೇವರು. ಇವ್ರ ಹೆಸರು ದಿವ್ಯಾ ಅಂತ, ಅವ್ರ ಹೆಸರು ಅನ್ನಪೂರ್ಣ ಅಂತ. ಇವರು ನಮ್ಮ ದೊಡ್ಡ ಮಗನ ಮಗಳು. ಓಕೆ. ಯಾದ್ವಿ ವಿಶ್ವಕರ್ಮ ಅಂತ. ಯಾದ್ವಿ ಎಂ ವಿಶ್ವಕರ್ಮ ಅಂತ. ಅವನು ಚಾರ್ವಿ ಎಂ ವಿಶ್ವಕರ್ಮ ಅಂತ. ಇವಳು ಎರಡನೇ ಮಗಳು ಜಾನ್ವಿಕಾ ಎಂ ವಿಶ್ವಕರ್ಮ ಅಂತ. ಅಂದ್ರೆ ನಮ್ಮ ಸೊಸೈಟಿನೇ ನಾನು ಹೆಣ್ಮಕ್ಳು ಅಂತೀನಿ. ನಮ್ಗಿಬ್ರು ಗಂಡು ಮಕ್ಕಳು ಡ್ಯೂಟಿಗೆ ಹೋಗಿದ್ದಾರೆ. ಇವತ್ತಿನ ಕೂಡು ಕುಟುಂಬ ಬಹಳ ವಿರಳ ಸಿಗೋದು. ಗೋಕಾಕಲ್ಲಿ ಸದಾನಂದ ಕರ್ದಂಟುದಿದೆ, ಅದು ವಿಡಿಯೋ ಮಾಡಿದಾಗ ಅವ್ರದ್ದು ಇದೇ ತರ ಒಂದು ಕೂಡು ಕುಟುಂಬ. ಎಲ್ಲ ಎಲ್ಲೋ ಇದೆ ಏನೋ ಇದೆ ಅಂತ ಅನ್ಕೊಳ್ಳೋದ್ಕಿಂತ ನಮ್ಮ ಮನೆಗಳಲ್ಲಿ ನಾವೇ ಒಟ್ಟಾಗಿದ್ರೆ ಅದರ ಶಕ್ತಿನೇ ಬೇರೆ ಸರ್. ಎಲ್ಲ ಕೂಡು ಕುಟುಂಬದಲ್ಲಿ ಇರ್ಲಿ ಅಂತ ನಾನು ಜನಗಳಿಗೊಂದು ವಿಷಯ ತಿಳಿಸ್ತೀನಿ.
ಇದ್ರ ಮೂಲಕ ಒಂದು ಸಂದೇಶ. ಸರ್, ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.